स्वागत है। मैं आपके साथ फरहान नाज। ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾವು ಹಾರ್ದಿಕವಾಗಿ ತಮಗೆ ಸ್ವಾಗತವನ್ನು ಕೊಡ್ತೇವೆ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಶಬ್ಬೀರ್ ಜಾಗೀರ್ದಾರ್ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಅಧ್ಯಕ್ಷ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆ ಹಜರತ್ ಮೌಲಾನಾ ಮೊಹಮ್ಮದ್ ಯೂಸುಫ್ ಖಾದ್ರಿ ಸಾಹೇಬರಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಹಜರತ್ ಮೌಲಾನಾ ಶಕೀಲ್ ಅಹಮದ್ ಕಾಶ್ಮೀರ್ ಸಾಹೇಬರಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಮೌಲಾನಾ ಆದಂಥ ಜಮೀಲ್ ಅಹಮದ್ ಸಂಧಿ ಸಾಹೇಬರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾದಂಥ ಮೈನುದ್ದೀನ್ ಅಗಸ್ಬಾಡ್ರವರಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಸನ್ ಪಟೇಲ್ ದೊಡ್ಡಮನಿಯವರು ಇದ್ದಾರೆ. ಇಂದಿನ ಈ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಬಹುಮತದೊಂದಿಗೆ ಇಂದು ನಾವು ಜಯಶಾಲಿಯಾಗಿದ್ದೇವೆ. ಮೊಟ್ಟ ಮೊದಲಿಗೆ ನಾನು ಕರ್ನಾಟಕದ ಸಮಸ್ತ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಇದರಲ್ಲಿ ವಿಶೇಷವಾಗಿ ಕರ್ನಾಟಕದಾದ್ಯಂತ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಸುಮಾರು 97% ನಾವು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತು ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ದು 135 ಅಭ್ಯರ್ಥಿಗಳು ಆಯ್ಕೆಯಾಗಲು ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಕೊಡುಗೆ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ನಾವು 3.5 ಲಕ್ಷ ಅಲ್ಪಸಂಖ್ಯಾತ ಮತದಾರರಿದ್ದು ಇಡೀ ಜಿಲ್ಲೆ 8 ಮತಕ್ಷೇತ್ರದಾದ್ಯಂತ 100ಕ್ಕೆ 97-98% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಸುಮಾರು ಜಿಲ್ಲೆಯಾದ್ಯಂತ 6 ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಲು ನಾವು ಪ್ರಮುಖ ಕಾರಣೀಭೂತರಾಗಿದ್ದೇವೆ. ವಿಜಯಪುರ ನಗರದಲ್ಲಿ ನಮ್ಮ ಅಭ್ಯರ್ಥಿ ಸೋತಿರಬಹುದು, ಆದರೂ ನಾವು ಈ ಹಿಂದೆ ಪಡೆದಂಥ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 69,000 ಮತಗಳನ್ನು ನಾವು ಪಡೆದಿದ್ದೇವೆ. ಆದರೆ ಈ ಬಾರಿ ಅದಕ್ಕಿಂತ ಹೆಚ್ಚಾಗಿ ನಾವು ಸುಮಾರು 85,500 ಚಿಲ್ಲರೆ ಮತಗಳನ್ನು ನಾವು ಪಡೆದಿದ್ದೇವೆ. ಆದರೂ ನಮಗೆ ಸೋಲಾಗಿದೆ. ನಾವು ಈ ಸೋಲನ್ನು ಮುಂದಿನ ದಿನಮಾನಗಳಲ್ಲಿ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ಯಾಕಂದರೆ ಈ ಸೋಲು ನಮಗೆ ಸೋಲು ಅಲ್ಲ. ಯಾಕಂದರೆ ಈ ಸೋಲು ಕುತಂತ್ರ ಹಾಗೂ ಷಡ್ಯಂತ್ರದಿಂದ ಅವರು ಗೆದ್ದಿದೆ, ನಾವು ಸೋತಿದ್ದೇವೆ. ಈ ಷಡ್ಯಂತ್ರ ಏನಂದರೆ, ಈಗೇನು ಆಯ್ಕೆಯಾಗಿದ್ದಾರೆ ನಗರ ಶಾಸಕರು, ಹಿಂದೆ ಅವರು 5 ವರ್ಷ ಶಾಸಕರಾಗಿದ್ದರು. ಅವರ ಶಾಸಕರ ಅವಧಿಯಲ್ಲಿ ಇಲ್ಲಿನ ಕಂದಾಯ ಅಧಿಕಾರಿಗಳು, ಜಿಲ್ಲಾಡಳಿತ ಇವರೆಲ್ಲರೂ ಕೂಡಿ ಸುಮಾರು 30ರಿಂದ 40 ಸಾವಿರ ಬೋಗಸ್ ಮತದಾರರನ್ನು ಲೀಗಲ್ ಆಗಿ ಸೇರ್ಪಡೆಗೊಳಿಸಿ ನಮಗೆ ಮರಳು ಮಾಡಿದ್ದಾರೆ ಅವರು. ಅದು ಯಾಕೆ ನಾವು ಹೇಳ್ತಾ ಇದ್ದೇವೆಂದರೆ, ಈ ಚುನಾವಣೆಯಲ್ಲಿ ಏನು ಮೊನ್ನೆ ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ನಾವು ಎಷ್ಟೋ ಜನರಿಗೆ ಅದರಲ್ಲಿ ಹಿಡಿದು ನಾವು ಪೊಲೀಸರಿಗೂ ಒಪ್ಪಿಸಿದ್ದೀವಿ. ಒಪ್ಪಿಸಿದ ಮೇಲೂ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಅವರನ್ನು ಬಿಟ್ಟಿದ್ದಾರೆ. ಆದರೆ ಆ ಹೋರಾಟವನ್ನು ನಾವು ಮುಂದೆನೂ ತಗೋತೀವಿ. ನಮ್ಮ ಬರೋಂಥ ಸರ್ಕಾರಕ್ಕೆ ನಾವು ಆಗ್ರಹನ ಮಾಡ್ತೀವಿ, ನಾವು ಒತ್ತಾಯನೂ ಮಾಡ್ತೀವಿ. ಏನು ನೀವು ಮುಂದಿನ ನಮ್ಮ ಸರ್ಕಾರ ಬರುತ್ತೆ, ಇವರು ಏನು ಅಧಿಕಾರಿಗಳು ನಮ್ಮ ಜೊತೆ BJPಯ ಕೈಗೊಂಬೆಯಾಗಿ ಏನು ಇವರು ಕೆಲಸವನ್ನು ಮಾಡಿದ್ದಾರೆ, ಈ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡು ನ್ಯಾಯಾಂಗ ತನಿಖೆ ನಡೆಸಿ
ಮನೆ ಮನೆಗೆ ಏನು ವಿಜಯಪುರ ನಗರ ಮತಕ್ಷೇತ್ರ ಏನಿದೆ, ನಮ್ಮ ಲಿಮಿಟೇಷನ್ ಏನಿದೆ, ಆ ಲಿಮಿಟೇಷನ್ ಪ್ರಕಾರ ಮನೆ ಮನೆಗೆ ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಯಾರು ಒರಿಜಿನಲ್ ವೋಟರ್ಸ್ ಇದ್ದಾರೆ ಏನಿಲ್ಲ ಅನ್ನೋದವರು ನೋಡಬೇಕು. ಇದು ನಾವು ಇಷ್ಟು ಗಟ್ಟಿಮುಟ್ಟಿಯಾಗಿ ಹೇಳ್ತಾ ಇದ್ದೇವೆ ಅಂದರೆ, ನಮ್ಮ ಏನು ಈಗ ಶಾಸಕರು ಆಯ್ಕೆಯಾಗಿದ್ದಾರೆ, ಇವ್ರದ್ದು ಒಂದು ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಐತಿ, ಇನ್ನೊಂದು ಅವ್ರ ಕೋಲ್ಡ್ ಸ್ಟೋರೇಜ್ ಇದೆ. ಅದು ಬಿಟ್ಟು ಸಿದ್ಧ ಸಿರಿ ಏನು ಅವ್ರು ಬ್ಯಾಂಕ್ ನಡೆಸ್ತಾ ಇದ್ದಾರೆ, ಇಡೀ ರಾಜ್ಯಾದ್ಯಂತ ಅವರು ಬ್ರಾಂಚ್ಗಳು ಇದ್ದಾವೆ. ಅಲ್ಲಿನ ಸಿಬ್ಬಂದಿಯವರಿಗೂ ಇಲ್ಲಿ ಮತದಾರರನ್ನಾಗಿ ಮಾಡಿದ್ದಾರೆ. ಅವರು ಮತದಾರರನ್ನಾಗಿ ಮಾಡಿ ಅವರಿಗೆ ಪ್ಯಾನ್ ಕಾರ್ಡ್ ಮೂಲಕ ಬೋಗಸ್ ವೋಟಿಂಗ್ ಮಾಡಿಸಿ, ಆದರೂ ನಾವು ತುಂಬ ಪ್ರಯಾಸ ಪಟ್ಟೇವಿ. ಎಷ್ಟೋ ಜನರಿಗೆ ನಾವು ಹಿಡಿದೇವಿ, ಸ್ವಲ್ಪ ಜನರಿಗೆ ನಮಗೆ ಹಿಡಿಲಿಕ್ಕೆ ಆಗಲಿಲ್ಲ. ಅವರೇನೋ ತಪ್ಪಿಸ್ಕೊಂಡು ನಮಗೆ ಆರೋವರೆಗೂ ನಾವು ತಿಳಿಸಿದ್ದೇವೆ. ಆರೋನ್ ಏನು ಹೇಳ್ತಾರೆ, ಲಿಸ್ಟ್ನಲ್ಲಿ ಇದೆ, ಆ ಲಿಸ್ಟ್ನಲ್ಲಿ ಇದೆ ಅನ್ನೋದು ಅವ್ರು ಮೊದಲಿಂದ ಗೊತ್ತಿದೆ ಅವರಿಗೆ. ಯಾಕಂದ್ರೆ ಅವರೇ ಮಾಡಿದಂಥ ಕುತಂತ್ರ ಇದದು. ಲೀಗಲ್ ಆಗಿ ನೀವು ಮತದಾರ ಪಟ್ಟಿಯಲ್ಲಿ ಸೇರಿಸ್ತೀರಿ, ಅವರು ಈ ನಮ್ಮ ನಗರ ಮತಕ್ಷೇತ್ರದ ರಹವಾಸಿ ಇದ್ದಾರಾ ಇಲ್ಲ ಅನ್ನೋದು ಪರಿಶೀಲನೆ ಮಾಡೋದು ಕರ್ತವ್ಯ ಅವ್ರದ್ದು. ಅದು ಮಾಡದೆ ಅವರು ಇದೇನು ಬೋಗಸ್ ಮತದಾರರನ್ನು ನೀವು ಸೇರಿಸಿದ್ದೀರಿ, ಈ ಕಾರಣದಿಂದ ನಾವು ಇವತ್ತು ನಮಗೆ ಸೋಲಾಗಿದೆ. ಈ ಸೋಲನ್ನು ನಾವು ಇದಕ್ಕಾಗಿಯೇ ನಾವು ಸವಾಲಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಒಂದು, ಈಗೇನು ನಮ್ಮ ನಾಯಕರಾದಂಥ ಮುಷರೀಫ್ರವರು ಸೋಲು ಕಂಡಿದ್ದಾರೆ, ನಾವು ನಮ್ಮ ಜಿಲ್ಲೆಯ ನಾಯಕರಿರಲಿ, ನಮ್ಮ ರಾಜ್ಯ ನಾಯಕರಿರಲಿ, ಅವರಲ್ಲಿ ನಾವು ವಿನಂತಿ ಮಾಡ್ತೇವೆ, ಸರ್ಕಾರ ರಚನೆ ಆದ ಮೇಲೆ ಅವರನ್ನು ಒಂದು ನಮ್ಮ ವಿಜಯಪುರ ನಗರ ಪ್ರತಿನಿಧಿಸೋಕ್ಕಾಗಿ ವಿಶೇಷವಾಗಿ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ನೀಡಬೇಕೆಂದು ನಾವು ಅವರಲ್ಲಿ ಮನವಿ ಮಾಡ್ತೇವೆ. ಒಂದು, ಮುಂದೆ ಈಗೇನು ಈ ಹಿಂದಿನ BJP ಸರ್ಕಾರ ಅಲ್ಪಸಂಖ್ಯಾತ 2B ಮೀಸಲಾತಿಯನ್ನು ಇವರೇನು ರದ್ದು ಮಾಡಿದ್ದಾರೆ, ಆ 2B ಮೀಸಲಾತಿಯನ್ನು ತಕ್ಷಣ ಇವರು ಕೋರ್ಟ್ನಲ್ಲಿ ಇರುವಂಥ ಕೇಸ್ ಹಿಂಪಡೆದು ಆ 2B ಮೀಸಲಾತಿಯನ್ನು ಮರುಸ್ಥಾಪಿಸಿ ಈ ಹಿಂದೆ ಕೊಡುತ್ತಿರುವಂಥ 4% ಏನು ತಾವು ನಮಗೆ ರಿಸರ್ವೇಷನ್ ಇತ್ತು ಅದು ಹೆಚ್ಚಿಗೆ ಮಾಡಿ, ಯಾಕಂದ್ರೆ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ ಈಗ, ಅದು ಸುಮಾರು 6-8% ಹೆಚ್ಚಿಗೆ ಮಾಡಬೇಕೆಂದು ನಮ್ಮ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೇವೆ. ಅದು ಬಿಟ್ಟು ಏನು ನಮ್ಮ ಅಲ್ಪಸಂಖ್ಯಾತರ ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುದಾನವನ್ನು ಅಲ್ಪಸಂಖ್ಯಾತ ಕಲ್ಯಾಣ ಇದಕ್ಕೆ ಏನು ತಾವು ಅನುದಾನವನ್ನು ಕೊಟ್ಟಿದ್ರಿ 3,150 ಕೋಟಿ ರೂಪಾಯಿ, ಆ ಅನುದಾನವನ್ನು ಇವರು BJP ಸರ್ಕಾರ ಕಡಿತ ಮಾಡಿ ಅದು 400-500ಗೆ ತಂದು ನಿಂದಿಸಿದ್ದಾರೆ. ಅದನ್ನು ತಾವು ಈ ನಡೆದಂಥ ಈ ಚುನಾವಣೆಯಲ್ಲಿ ಸುಮಾರು 5,000 ಕೋಟಿ ಅನುದಾನವನ್ನು ಮಾಡುವ ತಾವು ಭರವಸೆಯನ್ನು ನಮಗೆ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೀರಿ, ಅಲ್ಪಸಂಖ್ಯಾತರಿಗೆ ತಾವು ನೀಡಿದ್ದೀರಿ. ಅದನ್ನು ಸರ್ಕಾರ ಬಂದ ಮೇಲೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅನುದಾನವನ್ನು 5,000 ಕೋಟಿ ರೂಪಾಯಿ ನಮಗೆ ಪ್ರತಿ ವರ್ಷ ಅನುದಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು. ನಮ್ಮಲ್ಲಿ ಇರುವಂಥ ಏನು ಸಮಸ್ಯೆಗಳು ಇದ್ದಾವೆ ತಾವು ಸ್ಪಂದಿಸಬೇಕು. ನಮಗೆ ಆಶಾಭಾವವಿದೆ, ಈ ಸರ್ಕಾರ ಮಾಡೇ ಮಾಡುತ್ತೆ, ಜನಪರವಾದ ಕಾರ್ಯಕ್ರಮಗಳನ್ನು ಇವರು ಕೊಡ್ತಾನಂತ ಹೇಳಿ ಜನನೂ ನಂಬಿದ್ದಾರೆ. ಆ ನಂಬಿಕೆ ಯಾವತ್ತೂ ಹುಸಿಯಾಗಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಈ ಹಿಂದಿನ ಸರ್ಕಾರದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದರು ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಕ್ಕಾಗಿಯೇ ಕರ್ನಾಟಕದ ಜನತೆ ಏನು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ 5 ಏನು ಗ್ಯಾರಂಟಿಗಳು ಇದ್ದಾವೆ ಅದು 100ಕ್ಕೆ 100 ಜಾರಿ ಆಗೇ ಆಗ್ತವೆ ಅಂತೇಳಿ ನಾವು ಭರವಸೆಯೊಂದಿಗೆ ಜನನೂ ನಂಬಿಕೆ ಇಟ್ಟಿದ್ದಾರೆ. ಅದರ ಮೇಲೆ ನಮಗೂ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವಿಂದು ಕರೆದಿದ್ದೇವೆ. ಮುಂದಿನ ದಿನಗಳಲ್ಲಿ ಅಬ್ದುಲ್ ಹಮೀದ್ ಮುಷರೀಫ್ರವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಾರಂಥೇಳಿ ನಮ್ಮ ನಂಬಿಕೆ ಇದೆ. ಮತ್ತು ಅದೇ ರೀತಿಯಾಗಿ ಏನು ವಿಜಯಪುರ ನಗರದಲ್ಲಿ ಬೋಗಸ್ ವೋಟಿಂಗ್ ಬೋಗಸ್ ಮತದಾರರನ್ನು ಸೇರ್ಪಡೆ ಮಾಡಿ ಬೋಗಸ್ ವೋಟಿಂಗನ್ನು ಏನು ಮಾಡಿದ್ದಾರೆ, ನಾಳೆ ದಿನಾಂಕ 17ರಂದು ನಾಳೆ ಬೆಳಗ್ಗೆ 10:30 ಗಂಟೆಗೆ ನಾವು ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮಟ್ಟದ ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಾವು ಮಾನ್ಯ ರಾಜ್ಯ ಚುನಾವಣಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಮಾನ್ಯ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸಲಿದ್ದೇವೆ. ಬೆಳಗ್ಗೆ ಸುಮಾರು 10:30 ಗಂಟೆಗೆ ನಮ್ಮ ಗಾಂಧಿ ಚೌಕ್ನಿಂದ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ನಾವು ನಮ್ಮ ಹಕ್ಕನ್ನು ಮಂಡಿಸುತ್ತೇವೆ.
ಮುಷ್ರೀಫ್ ರವರಿಗೆ ಏನು 2 ಬಾರಿ ಹೋದ ಸಲನೂ ಟಿಕೆಟ್ ಕೊಟ್ಟಿದ್ರು 2018ರಲ್ಲಿ ಸರ್, 2023ರಲ್ಲಿ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಆಭಾರಿಯಾಗಿದ್ದೇವೆ. ಏನು ಅವರು ಸೋತ ನಂತರ 2018ರಲ್ಲಿ ಏನು ಸೋತ್ರವರು, ಆದರೂ ಅವರು ಮನೆಯಲ್ಲಿ ಕುಂತ್ಕೊಳ್ಳಿಲ್ಲ. ಅವರು ಜನಪರವಾದ ಕೆಲಸಗಳನ್ನು ಮಾಡಿದ್ರು. ಕರೋನಾದಂಥ ಸಮಯದಲ್ಲಿ ಜನರಿಗೆ ಸ್ಪಂದನೆ ಮಾಡಿ ಪಕ್ಷ ಗಟ್ಟಿಯಾಗಿ ಕಟ್ಟುವಲ್ಲಿ ಅವರು ಪ್ರಮುಖ ಪಾತ್ರವಿದೆ. ಬಿಜಾಪುರ ನಗರದಲ್ಲಿ ಇಂದು ಕಾಂಗ್ರೆಸ್ ಪಕ್ಷ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಯಾರಾದರೂ ಇದ್ರೆ ಅದು ಹಮೀದ್ ಮುಷ್ರೀಫ್ ರವರು. ಅದಕ್ಕಾಗಿ ನಮ್ಮ ಹಕ್ಕಿದೆ ಅದನ್ನು ನಾವು ನಮ್ಮ ನಾಯಕರಲ್ಲಿ ಕೇಳ್ತಾ ಇದ್ದೇವೆ ಸರ್. ಹೌದು ಸರ್, ನಾವು ಕೊಟ್ಟಿ ಮತದಾನ ಅಂದ್ರೆ ಸರ್ ಇದು ಸ್ವಲ್ಪ ನಮ್ಮ ಕಡೆ ಇದು ಅದಾವ ಸರ್. ಇದು ನಿಮಗಿದು ತೋರಿಸ್ತೀನಿ. ಇವ ಇಲ್ಲಿ ಮತದಾನ ಮಾಡಿ ಹೋಗಿದ್ದಾನೆ ಸರ್, ವಿನಯ್ ಪೈ ಅಂತ ಹೇಳಿ ಸರ್. ಮತ್ ಕೆಳಗೆ ಏನ್ ಬರೀತಾರ ಅವರು, ಇದು ಐತಿ ವೋಟರ್ ಐಡಿ ಕಾರ್ಡ್ ಸರ್. ಇದು ಇಲ್ಲಿ ಕೆಳಗೆ ಏನ್ ಬರೀತಾರ, ಲೀಗಲ್ ಗಾರ್ಡಿಯನ್ ಅಫ್ಜಲ್ ಸೈ, ಲೀಗಲ್ ಗಾರ್ಡಿಯನ್ ಮುಸ್ಲಿಮ್ಸ್ ಅಂದ್ರೆ ಮುಸ್ಲಿಮ್ಸ್ ವೋಟ್ ಹಾಕ್ಲಿಕ್ಕೆ ವಿನಯ್ ಫೋಟೋ ಹಚ್ಚಿ ಈ ಅಕ್ರಮಗಳನ್ನು ಅವ್ರು ಮಾಡಿದ್ದಾರೆ ಸರ್. ಹಾ ಸರ್, ಕೊಡ್ಬೇಕಲ್ಲ ಸರ್. ನಾವು ಒತ್ತಾಯ ಮಾಡಿವಿ ಸರ್. ಈ ಹಿಂದೂ ಅವ್ರೇನೈತಿ, ಇಲ್ಲ ನಮ್ಮ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿದೆ, ನಾವು ಈಗ ಮಾಡ್ಲಾಕ್ ಕೊಡ್ತೇವೆ, ಅದು ಮುಂದೆ ನಿಮ್ಗೆ ಏನು ಹೋರಾಟ ಇದೆ ಮುಂದೆ ನೋಡ್ಕೋರಿ. ಅವ್ರು ನಮಗ್ ಸ್ಪಂದನೆ ಕೊಟ್ಟಿಲ್ಲ. ನಮ್ಮ ಹೋರಾಟ 5 ವರ್ಷ ನೀವು ಕಾಂಗ್ರೆಸ್ನವ್ರು ಕೆಲಸ ಮಾಡಿದ್ರಿ, ಮತದಾರರ ಪಟ್ಟಿ ಯಾರು ಯಾವ ಸೇರ್ಪಡೆಯಾಗಿ ಏನಾಗಿ ನಿಮ್ಗೆ ತಿಳಿಲಾರ್ದಷ್ಟು ನೀವು ರಾಜಕಾರಣ ಮಾಡ್ತೀರಿ. ಇಲ್ಲ ಸರ್, ನಮಗ ತಿಳಿಲಾರ್ದಂತದ್ದು ಇರಂಗಿಲ್ಲ. ಅದು ಏನಿರ್ತದ, ಮತದಾರ ಪಟ್ಟಿ ಯಾರು ಶಾಸಕರಾಗಿರ್ತಾರ, ಶಾಸಕರಿದ್ದವರು ತಮ್ಮ ಪ್ರಭಾವ ಬೀರಿ ಅವ್ರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ತಮಗೆ ಬೇಕಾದಂತ ಹೆಸರುಗಳನ್ನು ಅಲ್ಲಿ ಇದು ಮಾಡಿರ್ತಾರೆ. ನಮಗೆ ಯಾವಾಗ ಗೊತ್ತಾಗ್ತದೆ ಸರ್, ಚುನಾವಣೆ ನಡೆದಾಗೆ ಗೊತ್ತಾಗ್ತದೆ. ಇವ ನಮ್ಮ ಊರವ ಅದಾನ ಏನಿಲ್ಲ, ನಮ್ಮ ಓಣೆವ ಅದಾನ ಏನಿಲ್ಲ ಅನ್ನೋದು ಗೊತ್ತಾಗ್ತದೆ. ಏನ್ ಸರ್ ವೋಟರ್ ಐಡಿ ಅಂದ್ರೆ ಸರ್, ನಾವು ಲಿಸ್ಟ್ ಚೆಕ್ ಮಾಡ್ತೀವಿ. ಅವಾಗ ಲಿಸ್ಟ್ ಪ್ರತಿಯೊಂದು ಲಿಸ್ಟ್ ಚೆಕ್ ಮಾಡ್ತೀವಿ. ಅಷ್ಟು ಮನುಷ್ಯ ಗೊತ್ತಾಗಿಲ್ಲ ಸರ್. ಅಲ್ಲಿ ಮತದಾನ ಇದರಲ್ಲಿ ಬೂತ್ ಅಲ್ಲಿ ಇರ್ತಕ್ಕಂಥ ಲಿಸ್ಟ್ ಒಂದೇ ಇರಬೇಕು ಇಲ್ವಾ ಸರ್? ಒಂದೇ ಇದೆ ಲಿಸ್ಟ್ ಅಂದ್ರೂ ಇದೆ ಸರ್. ನಿಮಗೆ ಗೊತ್ತಿದೆ ಅದು ಸರ್? ಇಲ್ಲ ಗೊತ್ತಿಲ್ಲ ನಮ್ಗೆ, ಈಗ ಗೊತ್ತಾಗ್ಯದ. ಅದು ಹೆಂಗ್ ಗೊತ್ತಾಗ್ಯದ ನಮಗ? ನಮಗ್ ಈಗ ಗೊತ್ತಾಗ್ಯದ ಸರ್. ಯಾಕೆ ಗೊತ್ತಾಗ್ತದ ಅಂದ್ರೆ ಅಲ್ಲಿ ಅವ್ ಮತದಾನ ಏನ್ ಮಾಡ್ಲಕ್ ಬರ್ತಾನಲ್ಲ ಸರ್, ಅವಾಗ ಗೊತ್ತಾಗ್ತಾ ಇವ ಶಬ್ಬೀರ್ ಜಾಗೀರ್ದಾರ್ ಅದಾನ ಇಲ್ಲ ಅನ್ನೋದು. ಈಗ ಮುಂದಿನ ಕ್ರಮ ಸರ್ ನಮ್ದು, ನಾವು ನ್ಯಾಯಾಂಗ ತನಿಖೆಗಾಗಿ ನಾವು ಸರ್ಕಾರಕ್ಕೆ ನಾಳೆ ಏನ್ ರಚನೆ ಆಗುತ್ತೆ ಸರ್, ಅವರಿಗೆ ನಾವು ಒತ್ತಾಯ ಮಾಡ್ತೇವೆ ಮತ್ತು ಆಗ್ರಹ ಮಾಡ್ತೇವೆ. ಇದಕ್ಕಾಗಿಯೇ ನಾವು ನಾಳೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದ್ರ ಮೇಲೆ ಸೂಕ್ತವಾದ ತನಿಖೆ, ನ್ಯಾಯಾಂಗ ತನಿಖೆ ಮಾಡಲಿ. ಯಾರು ಒರಿಜಿನಲ್ ಅದಾರೋ ಅವ್ರು ಒರಿಜಿನಲ್ ಇಡ್ಲಿ. ಯಾರು ಇವ್ರು ತಪ್ಪಿಸ್ತಾ ಏನ್ ಮಾಡಿದ್ದಾರೆ, ಬರೀ ಇಷ್ಟೇ ಇಲ್ಲ ನಮ್ಮ ಕಡೆ. ಇದು ನೋಡಿ ಸರ್, ಸಿದ್ಧಶ್ರೀ ಇಥನಾಲ್ ಅಂಡ್ ಪವರ್ ಚಿಂಚೋಳಿ ಇಂಥವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದ್ರು ಅವರು. ಇದು ನೋಡಿ ಸರ್, ಇಂಥ ರಗಡ್ ನಮ್ಮಲ್ಲಿ ಇದ್ದಾವ್ರಿ, ತಗೊಂಡೇವ್ ನಾವು. ಇನ್ನೂ ಭಾಳ ಇದಾವ, ನಿಮ್ಗೆ ತೋರಿಸ್ತಾಕತ್ತೀನಿ ನಾನು. ಆ ದಿನ ನಮ್ಮ ಕೈಯಾಗ ಸಿಕ್ಕವರು 120 ಜನ. FIR ಮಾಡ್ಲಿಲ್ಲ ಅವರು. ನಾವೆಲ್ಲಾರು ಹಿಡಿದು ಕೊಟ್ಟಿವಿ, ಅವ್ರು ಬಿಟ್ಬಿಟ್ಟು ಕಳ್ಸಿದ್ರು. ಅವ್ರೇನು ಸ್ಟೇಟ್ಮೆಂಟ್ ಹಾಕಿ ಕಳ್ಸಿದಾರೆ ಸರ್ ಅವರು. ಅವ್ರೇನ್ ಹೇಳಕತ್ರು, ಇಲ್ಲ ಇದು ಐತಲ್ಲ ಸರ್, ಅದಕ್ಕೆ ನಾವು ಮಾಡಿಲ್ಲ. ಅದು ಮಾಡ್ಲಿಲ್ಲ, ಅದಕ್ಕೆ ಹೇಳಾಕತ್ತೇವಲ್ಲ ಸರ್. ಜಿಲ್ಲಾಡಳಿತ ನಮಗೆ ಯಾವುದೇ ಸ್ಪಂದನೆ ಮಾಡಿಲ್ಲ. ಅವ್ರೇನ್ ಹೇಳಾಕತ್ರು, ಆರೋಗ್ಯ ನಾವು ಇದು ಕಳಿಸೀವಿ, ವೆರಿಫಿಕೇಶನ್ ಆಗ್ಬೇಕು. ಯಾವಾಗ ಆಗ್ಬೇಕು ಸರ್? ಮತದಾನ ಆಗಿ ಹೋಯ್ತು, ಅವ್ರಿಗೆ ಕಳಿಸಿಬಿಟ್ರಿ ಇವರು. ಸರ್ ನಾವು ಅವತ್ತೇ ಎಲ್ಲ ಇದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಕುಂದರ್ಸೇವಿ ಸರ್. ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ದಾಗ ನೀವು ಹೋಗಿ, ನಾವು ನಿನ್ನೆ ಹೋಗಿ 2 ದಿವಸ ಹೋಗಿ ಕೇಳಿ ಅವರಿಗೆ, ಅವ್ರ ಮೇಲೆ FIR ಏನ್ ಮಾಡಿದ್ದೀರಿ ಕೊಡ್ರಿ ನಮಗಂತ ಹೇಳಿ. ಅವ್ರೇನ್ ಹೇಳಕತ್ತಾರ, ಇಲ್ಲ ನಾವು ಆರೋಗ್ಯದು ID ಕಾರ್ಡ್ ಕಳ್ಸಿದೀವಿ, ಅವರು ಅದು ಲೀಗಲ್ ಐತೆ ಅಂತ ಹೇಳಕತ್ತಾರ, ನಮಗ್ ಕಾನೂನು ಕ್ರಮ ತಗೊಳಕ್ ಬರಂಗಿಲ್ಲ. ನಾವು ಹಾ ಸರ್ ಹೇಳಿ. ಪ್ರಶ್ನೆ, ನೀವು ಕಾನೂನು ಸುವ್ಯವಸ್ಥೆ ಕಾಪಾಡೋರು ಪೊಲೀಸ್ ಇಲಾಖೆಗೆ ನೀವು FIR ಮಾಡಕ್ ನೀವು ಹೋದಾಗ 120 ಮಂದಿ ಸಿಕ್ಕಿದಾರ ಅಂತ ಹೇಳ್ತೀರಿ. ಹೌದು ಸರ್. 120 ಮಂದಿ ಮೇಲೂ FIR ಆಗಿದೆಯೋ ಇಲ್ವೋ? ಆಗಿಲ್ಲ ಸರ್. ಪೊಲೀಸರು ಯಾಕೆ ಮಾಡ್ಲಿಲ್ಲ ಅಂತ ನೀವು ಅದು ಕಾನೂನು ಹೋರಾಟ ಏನಾದ್ರು ಮಾಡಿದ್ರ ಇಮಿಡಿಯೇಟ್ ಆಗಿ? ಅವರು ಸರ್, ಇಮಿಡಿಯೇಟ್ ಆಗಿ ಕಾನೂನು ಹೋರಾಟ ಮಾಡಕ ಅಷ್ಟು ಸಮಯನೂ ಬೇಕಲ್ಲ ಸರ್. ನಾವು ಚುನಾವಣೆ ಒಳಗಿದ್ದೀವಿ, ನಮ್ದು ನೋಡ್ಬೇಕಲ್ಲ ನಾವು. ಅದು ಸಂಜೆ ಎಲ್ಲ ಮುಗುತ್ತೆ, ನಾವು ನಮ್ ಬೇರೆ ಫಾಲೋ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನಮ್ ಚುನಾವಣೆ ತಪ್ಪು ಹೋಗ್ತೈತಿ ಅಲ್ಲಿ. ಅದಕ್ಕೆ ನಾವು ಈಗ ಅದು ಮುಗಿದ ಮರುದಿವಸ ನಾವು ಬೆನ್ನತ್ತಿವರಿಗೆ
ಅವ್ರು ಮಾಡಿಲ್ಲ ಅಂತೇಳಿ ನಾವು ಖುಲ್ಲಾನ್ ಹೇಳಾಕತ್ತೇವೆ ಸರ್. ಜಿಲ್ಲಾಡಳಿತ ವಿಶೇಷವಾಗಿ ಪೊಲೀಸರಿರಲಿ, ಅವ್ರು ಆರೋ ಇರಲಿ, ಯಾರೇ ಇರಲಿ, ಅವ್ರು ಎಲ್ಲರೂ ಬಿಜೆಪಿ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ ಅವರು. ಅಧಿಕಾರಿಗಳು ಸರ್, ಆರೋ ಸರ್, ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಹೇಳಾಕತ್ತೇವೆ ಸರ್. ಆರೋ ಅಂದ್ರೆ ಯಾರ ಸರ್? ಸರ್ ಆರೋ ಅಂದ್ರೆ ನಮ್ ಬಿಜಾಪುರ ನಗರ ಮತಕ್ಷೇತ್ರ ಯಾರು ಆರೋ ಅದಾರ ಸರ್? ಮಾಲ್ಗತ್ತಿ ಎಸಿ ಅವರು ಅದಾರ. ನಾವು ಖುಲ್ಲಾನ್ ಹೇಳ್ತೇವಲ್ಲ ಸರ್. ಆರೋ ಅವರು ಕೆಳಗಿನ ತಹಶೀಲ್ದಾರ್ ಇರ್ಬೋದು, ಆಮೇಲೆ ಜಿಲ್ಲಾ ಇವರು ಪೊಲೀಸ್ ಇಲಾಖೆನೂ ಇರ್ಬೋದು. ಇವರೆಲ್ಲ ಇದು ಮಾಡಿಲ್ಲ. ಅವರೆಲ್ಲ ಅವರು ಶಾಸಕರ ಬೆಂಬಲವಾಗಿ ನಿಂತರು. ಅವರು ನಮಗ್ ಸೋಲಾಯ್ತು. ಹ್ಞೂ ಸರ್, ನಮ್ಮ ಜಿಲ್ಲಾದ ಎಲ್ಲ ಮುಖಂಡರು ಇರ್ತಾರೆ ಸರ್. ಹೆಸರಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಇರ್ತಾರೆ ಸರ್. ನಮ್ಮ ಎಲ್ಲ ಇವರು ರಾಜು ಅಲ್ಗೂರ್ ಸಾಹೇಬ್ರು ಇರ್ತಾರೆ. ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಏನು ನಾವು ಎಷ್ಟು ಮಂದಿ ಇದ್ದೀವಿ ಎಲ್ಲ ಮುಖಂಡರು ಇರ್ತಾರೆ ಸರ್. ಆದ್ರೆ ಏನೈತಿ, ಶಾಸಕರು ಏನು ಇದು ಆಗಿ ಬಂದಾರ, ಆರ್ಸಿ ಬಂದಾರ, ಅವರೆಲ್ಲ ಬೆಂಗಳೂರದಾಗ ಅದಾರ, ಬಿಜಿ ಅದಾರ. ಉಳಿದವರೆಲ್ಲ ಏನು ಇಲ್ಲಿ ನಾವು ಎಷ್ಟು ಮಂದಿ ಇದ್ದೀವಿ ಬಿಜಾಪುರ ಜಿಲ್ಲೆಯೊಳಗೆ ಎಲ್ಲ ಬರ್ತಾರೆ ಸರ್. ನಮ್ಮ ಮುಂದಿನ ನಡೆ ಕಾನೂನು ಹೋರಾಟ ಸರ್ ಫಸ್ಟ್. ನೆಕ್ಸ್ಟ್ ಈ ಕಾನೂನು ಹೋರಾಟ ಒಳಗೆ ನಮಗೆ ಜಯ ಸಿಗ್ತೈತೆ ಅನ್ನೋ ನಮ್ಮ ಒಂದು ವಿಶ್ವಾಸ. ಯಾಕಂದ್ರೆ ನಾವು ಇಷ್ಟಕ್ಕೆ ಬಿಡಾಗಿಲ್ಲ. ಇಷ್ಟೆಲ್ಲ ನಮ್ಮ ಹತ್ರ ಎವಿಡೆನ್ಸ್ ಇದೆ. ಇದು ಬಿಟ್ಟು ನಾವು ಯಾವಾಗ ಅಪ್ಲಿಕೇಶನ್ ಕೊಟ್ಟಿವಿ ಅದು ಎಲ್ಲ ನಾವು ಈಗಾಗಲೇ ನಮ್ಮ ಕಡೆ ಇದು ಅದ ಪ್ರೂಫ್ ಎಲ್ಲ ನಾವು ರೆಡಿ ಮಾಡ್ತಾ ಇದ್ದೇವೆ ಸರ್. ನಾವು ಇದಕ್ಕೆ ರಿಟ್ ಪಿಟಿಷನ್ ಹಾಕಿ ಪ್ರೈವೇಟ್ ಕೋರ್ಟ್ ಥ್ರೂನೇ ಕೋರ್ಟ್ ಮುಖಾಂತರ ಹೋಗ್ತೇವೆ ಸರ್. ಒಂದು ನಮ್ಮ ಸರ್ಕಾರ ರಚನೆ ಆಗ್ತಾ ಇದೆ. ನಮ್ಮ ಏನ್ ಸರ್, ಜಿಲ್ಲಾಡಳಿತ ವಿರುದ್ಧ ಹೋಗ್ತೇವೆ ನಾವು. ಹೌದು ಸರ್, ನಮಗೆ ಕೈ ಕೊಟ್ಟದ್ದು ಅದೇ. ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು.